ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ ನಾವು ತಪ್ಪಿಬಿಟ್ಟಿದ್ದೇವೆ. ನಾವು ಹೇಳ್ತೀವಿ ಇಲ್ಲ ಅಂತ ಅರ್ಥಲ್ಲ, ನಮ್ಮ ಮಗ ನಮ್ಮ ಮಾತು ಕೇಳಂಗಿಲ್ಲ, ನಮ್ಮ ಮಗ ನಮ್ಮ ಕೈಯೊಳಗಿಲ್ಲ. ಯಾಕ್ರಿ? ಯಾಕೆ ನಮ್ಮ ಮಾತು ಕೇಳ್ತಾ ಇಲ್ಲ? ಯಾಕಂತಂದ್ರೆ ಆ ರೀತಿ ನಾವು ನಮ್ಮ ಮಗನನ್ನು ಬೆಳೆಸಲಿಲ್ಲ. ನಾವೇನು ಅನ್ಕೊಂಡಿವಿ, ನಮ್ಮ ಮಗ ಹುಟ್ಟಿದ ಅಂತಂದ್ರೆ ಅವನಿಗೆ ಕಷ್ಟದ ಅನುಭವವನ್ನೇ ಗೊತ್ತು ಮಾಡಲಿಲ್ಲ. ನೀವೆಲ್ಲ ಏನು ಮಾಡಿರಿ, ನಾವು ಕಷ್ಟಪಟ್ಟಷ್ಟು ನನ್ನ ಮಗ ಕಷ್ಟಪಡಬಾರದು. ನಿಮ್ಮೆಲ್ಲರ ಅಭಿಪ್ರಾಯ ಇಲ್ಲ ಇದು? ನಾವು ಭಾಳ ಕಷ್ಟಪಟ್ಟಿವ್ರಿ, ನಮಗೆ ಹಾಕೊಳ್ಳೋಕೆ ಅರಿವಿ ಇದ್ದಿದ್ದಿಲ್ರಿ, ನಮಗೆ ತಿನ್ನಾಕ ಅನ್ನ ಇದ್ದಿದ್ದಿಲ್ರಿ, ನಾವೆಲ್ಲ ಅಂಥದ್ರೊಳಗೆ ಬಂದೀವಿ. ನಮ್ಮ ಮಗ ಹಂಗಾಗಬಾರ್ದು, ಅದಕ್ಕೆ ಬೇಡ್ತಾನವ ಜಾತ್ರೆಗೆ 10,000 ರೂಪಾಯಿ ಅರಿವಿ ಕೊಡಿಸಿರ್ತಾನವ. 1,00,000 ರೂಪಾಯಿದು ಮೊಬೈಲ್ ಐಫೋನ್ ಕೊಡಿಸ್ರಂತಾನವ. ಮೊಬೈಲ್ದೊಳಗೆ ಫೋನ್ನೊಳಗೆ ATMದೊಳಗೆ 10,000 ಗಂಟ್ಲೆ ನನಗೆ ಬ್ಯಾಲೆನ್ಸ್ ಬೇಕಂತಾನವ. ಯಾಕಂತಂದರೆ ಮಗನಿಗೆ ಕಷ್ಟದ ಅನುಭವವನ್ನು ನಾವು ಪರಿಚಯಿಸಲಿಲ್ಲ. ಅವನನ್ನು ರಾಜನನ್ನಾಗಿ ನಾವು ಬೆಳೆಸಕ್ಕೆ ಬಿಟ್ಟಿವಿ. ರಾಜನಂತೆ ಬೆಳೆಸಕ್ಕೆ ಬಿಟ್ಟಿವಲ್ಲ, ಅವನು ರಾಜನೇ ಆದ, ರಾಜನೇ ಆಗಿಬಿಟ್ಟ. ನಿಮ್ಮ ಮಗ ತಪ್ಪು ತಿಳ್ಕೋಬೇಡ್ರಿ. ನೀವೆಲ್ಲರೂ ನಿಮ್ಮ ಮಗ ನಿಮ್ಮ ಹತ್ತಿರ ಬಂದ, ಯಪ್ಪ ನನಗೆ 500 ರೂಪಾಯಿ ಬೇಕಂತಂದ್ರೆ 1,000 ರೂಪಾಯಿ ಕೊಡ್ತೀರಿ ನೀವು. ಒಬ್ಬ ಹಸದ ನಿಮ್ಮ ಮನೆ ಮುಂದೆ ಬಾಗಿಲಿಗೆ ಭಿಕ್ಷುಕ ಬಂದಿತ್ತ ಅಂದ್ರೆ 10 ರೂಪಾಯಿ ನೀವು ಯಾರೂ ಕೊಡೋದಿಲ್ಲ, ಯಾರೂ ಕೊಡೋದಿಲ್ಲ. ನಿಮ್ಮ ಮಗ ಆ 1,000 ರೂಪಾಯಿ ತಗೊಂಡು 10 ಮಂದಿನ ಕರ್ಕೊಂಡು ಪಾರ್ಟಿ ಮಾಡ್ತಾನೆ, ಅಲ್ಲದ್ದು ಮಾಡ್ತಾನೆ. ನಿಮ್ಮ ಮನೆ ಮುಂದೆ ಬಾಗಿಲಿಗೆ ಬಂದಿರತಕ್ಕಂಥ ಒಬ್ಬ ಹಸಿದ ವ್ಯಕ್ತಿಗೆ 10 ರೂಪಾಯಿ ಕೊಡೋದಿಲ್ಲ. ಇದು ನಾವು ಮೊದಲು ಮಾಡೋ ತಪ್ಪು, ನಾವು ಮೊದಲು ಮಾಡೋ ತಪ್ಪು. ಅದೇ ನಮ್ಮ ತಾಯಂದಿರು ನೋಡ್ರಿ, ಮಕ್ಕಳನ್ನ ಹೆಂಗೆ ಬೆಳೆಸ್ತಾರೆ, ಹೆಣ್ಣು ಮಕ್ಕಳನ್ನ. ಯಾರಾದರೂ ಒಬ್ಬ ಹೆಣ್ಣು ಮಗಳು, ಹೆಣ್ಣು ಹುಡುಗರು ನೀವು ಹೆಂಗೆ ಬೆಳೆಸ್ತೀರಿ ತಾಯಂದಿರ? ಒಬ್ಬ ಹೆಣ್ಣು ಹುಡುಗಿ ಕಾಲೇಜ್ ಬಿಟ್ಟ ನಂತರ 5 ಗಂಟೆಗೆ ಕಾಲೇಜ್ ಬಿಟ್ಟದ, 5:10 ಮನ್ಯಾಗಿರ್ಬೇಕು. 5:15 ಆಗಿತ್ತು ಅಂದ್ರೆ ನೀವು ಪಟ್ಟಂತ ಕೇಳ್ತೀರಿ, ಇನ್ಕತಕ್ಕ ಎಲ್ಲಿ ಹೋಗಿದ್ದಿ, ಏನ್ ಮಾಡ್ತಿದ್ದಿ, ಯಾರು ಕೂಡ ಮಾತಾಡ್ತಿದ್ದಿ? ಅಕಸ್ಮಾತ್ ಯಾರ್ದಾದ್ರೂ ಅವಳು ಫೋನಿಗೆ ಒಂದು ಫೋನ್ ಬಂತು, ಮಾತಾಡ್ತಿದ್ಲು ಅಂತಂದ್ರೆ, ಸ್ವಲ್ಪ ಲೇಟ್ ಮಾಡಿದ್ಲು ಅಂತಂದ್ರೆ ಪಟ್ಟಂತ ಕೇಳ್ತೀರಿ, ಯಾರವರು, ಯಾರು ಕೂಡ ಮಾತಾಡಿದಿ, ಇನ್ಕತಕ್ಕ ಎಲ್ಲಿ ಹೋಗಿದ್ದಿ ಕೇಳ್ತೀರಿಲ್ಲ? ಮನ್ಯಾಗ ಕೆಲಸ ಹೆಂಗ್ ಹಸ್ತೀರಿ ನೀವೆಲ್ಲ ಹೆಣ್ಣು ಹುಡುಗರಿಗೆ. ಸಾಲಿಂದ ಬಂದ್ಲು ಅಂತಂದ್ರೆ ಮುಸುರಿ ತಿಕ್ಕು, ಬಾಂಡೆ ತಿಕ್ಕು, ಚಾ ಮಾಡು, ಅನ್ನ ಮಾಡು ಅಂತೀರಿಲ್ಲ ನೀವೆಲ್ಲ? ನಮ್ಮ ಶರಣರು ನೀವೇನಾದ್ರು ಅಂತೀರಾ? ನೀವು ರೈತರಿದ್ದೀರಿ, ತಮ್ಮ ನಾನು ಇವತ್ತು ಇನ್ಕತಕ್ಕ ಹೊಲಕ್ಕೆ ಹೋಗಿ ಬಂದೆ, ನೀನು ಹೊಲಕ್ಕೆ ಹೋಗಿ ಬಾ ಅಂತ ಒಬ್ಬರು ಅಂತೀರಿ? ಇಲ್ಲ, ಜವಾಬ್ದಾರಿ ಇಲ್ಲ ಮಕ್ಕಳನ್ನು ಬೆಳೆಸುವಲ್ಲಿ. ಅದೇ ಹೆಣ್ಣು ಮಕ್ಕಳನ್ನ ಎಷ್ಟು ಒಳ್ಳೆಯ ಮಾರ್ಗದೊಳಗೆ ಅವ್ರನ್ನ ಬೆಳೆಸ್ತೀರಿ, ಸ್ವಲ್ಪ ತಡ ಮಾಡಿ ಬಂದ್ರೆ ಬೈತೀರಲ್ಲ, ಹಂಗೆ ನಿಮ್ಮ ಗಂಡು ಮಕ್ಕಳನ್ನೂ ಕೂಡ ಒಬ್ಬರಾದರೂ ಕೇಳ್ತೀರಾ? ರಾತ್ರಿ 11 ಗಂಟೆಗೆ ಬರ್ತಾನೆ ನಿಮ್ಮ ಮಗ, ಯಾರನ್ನೂ ಕೇಳೋದಿಲ್ಲ. ರಾತ್ರಿ 11 ಗಂಟೆಗೆ ಬರ್ತಾನೆ, 12 ಗಂಟೆಗೆ ಬರ್ತಾನೆ. ಅವ ಹೆಂಗೆ ಬಂದಾನ ಅನ್ನೋದು ಗೊತ್ತಿಲ್ಲ, ಮುಂಜಾನೆ ಯಾವಾಗ ಹೇಳ್ತಾನೆ ಅನ್ನೋದು ಗೊತ್ತಿಲ್ಲ. ಅಕಸ್ಮಾತ್ ತಾಯಿ ಹೇಳ್ತಿರ್ತಾಳೆ, ಏಯ್ ಟೈಮ್ ಎಷ್ಟಾಗ್ಯದೋ, 9 ಗಂಟೆ ಆಗ್ಯದ, 7 ಅಂತಂದ್ರೆ ನೀವೇನಂತೀರಿ? ಮನ್ಕೊಲ್ ಬಿಡು, ಕಾಯಂ ಅಲ್ಲೇ ಮನ್ಕೊಲ್ ಬಿಡಲೆ, ಮತ್ತೇನದ? ಅವರು ಬರ್ತಾ ಬರ್ತಾ ಶಿಕ್ಷಣವನ್ನು ಮುಗಿಸಿ ಮುಂದೆ ಅವ್ರು ಏನಂತಂದ್ರೆ, ಅವರ ತಂದೆ ಅವರ ತಾಯಿ ಹೋದ ನಂತರ ಅವರು ಗುರುವಿನನ್ನ, ದೇವ್ರ ಬಗ್ಗೆ ಅಲ್ಲೇ ಇಲ್ಲೇ ಕೇಳ್ತಿದ್ರು. ದೇವ್ರ ಮ್ಯಾಗ ಭಾಳ ಪ್ರೀತಿ ಸ್ವಾಮಿ ವಿವೇಕಾನಂದರಿಗೆ. ಆದ್ರೆ ಒಂದು ಆಸೆ ಏನಂತಂದ್ರೆ, ಪರಮಾತ್ಮ ಇದ್ರ ನೋಡ್ಬೇಕಲ್ಲ ನಾನು ದೇವ್ರನ್ನ ತಿಳ್ಕೊಂಡು ಒಂದು ಆಸೆ ಇತ್ತು. ಯಾರಾದರೂ ಸನ್ಯಾಸಿಗಳು, ಯಾರಾದರೂ ತಪಸ್ವಿಗಳು, ಮಹಾತ್ಮರು ಭೇಟಿ ಆದ್ರು ಅಂತಂದ್ರೆ ಅವ್ರ ಹತ್ತಿರ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಏನ್ ಕೇಳ್ತಿದ್ರು ಅಂತಂದ್ರ, ದೇವರನ್ನ ನೀವು ನೋಡಿದ್ದೀರಾ? ಅಥವಾ ಮೊದಲನೇ ಮಾತು ಅವ್ರ ಪ್ರಶ್ನೆ ಏನಂತಂದ್ರೆ, ದೇವರು ಇದ್ದಾನೆ? ಸ್ವಾಮಿ ವಿವೇಕಾನಂದ ನೋಡ್ರಿ ಎಂಥ ಪ್ರಶ್ನೆ ಕೇಳ್ತಾರೆ. ದೇವರು ಇದ್ದಾನೆ ಅಂತ
ಒಬ್ಬ ಸನ್ಯಾಸಿಯನ್ನು ಕೇಳಿದಾಗ, ಒಬ್ಬ ಮಹಾತ್ಮನನ್ನ, ಒಬ್ಬ ಸಂತನನ್ನು ಕೇಳಿದಾಗ ಅವರಂತಿದ್ರು ದೇವರು ಇದ್ದಾನೆ, ದೇವರು ಇದ್ದಾನೆ. ಎರಡನೇ ಪ್ರಶ್ನೆ ಏನು ಅಂತಂದ್ರೆ ಸ್ವಾಮಿ ವಿವೇಕಾನಂದರು, ನೀವು ನೋಡಿದ್ದೀರಾ? ನೀವು ನೋಡಿದ್ದೀರಾ? ಅವರು ನಾನು ನೋಡೇನೆ ಅಂದ್ರಂತಂದ್ರ ನನಗೆ ತೋರಿಸ್ರಿ ಹಂಗಾರ ದೇವರು. ಪರಮಾತ್ಮನ ನೀವು ನೋಡಿದ್ದೀರಿ ಅಂದ್ರ, ದೇವರು ಇದ್ದದ್ದ ಕರೆ ಆದ್ರ ನೀವು ನನಗೆ ಆ ಭಗವಂತನನ್ನ, ಆ ದೇವರನ್ನ ಇವತ್ತು ತೋರಿಸಬೇಕು. ನೀವು ಆ ಪರಮಾತ್ಮನನ್ನ ತೋರಿಸಿದ್ದ ಕರೆ ಆದ್ರ ಆವತ್ತ ನಾನು ನಂಬುತ್ತೀನಿ. ಏನಂತ? ದೇವರು ಇದ್ದಾನೆ ಅಂತ ನಂಬುತ್ತೀನಿ. ಹಂಗೆ ಯಾರಿಗೆ ಆಗ್ತದ ರೀ? ಈಗ ಯಾರಿಗಾರ ಹೋಗಿ ನೀವು ಸ್ವಾಮಿಗಳಿಗೆ ಹೋಗಿ ನಮಸ್ಕಾರ ಮಾಡಿ, ನಮ್ಗಟ್ಟ ಭಗವಂತನನ್ನು ನೀವು ನೋಡಿರೇನು, ಭಗವಂತ ಅದಾನೇನು, ಇದ್ರೆ ನಮ್ಗಟ್ಟ ತೋರಿಸ್ತೀರೇನು ಪರಮಾತ್ಮನನ್ನು ಅಂತ ಅಂದ್ರೆ ಅವ್ರು ತೋರಿಸ್ತಾರೇನ್ರಿ? ಇಲ್ಲ. ಹೆಂಗೆ ಸಾವಿರ ಸಾವಿರ ಸನ್ಯಾಸಿಗಳನ್ನು ಕೇಳ್ತಿದ್ರಂತ ಸ್ವಾಮಿ ವಿವೇಕಾನಂದರು. ದೇವರು ಇದ್ದಾನೆಯೇ? ಎಕ್ಸ್ಪರ್ಟ್ ಇಂಗ್ಲೀಷ್ ಮಾತಾಡ್ತಿದ್ರು ಸ್ವಾಮಿ ವಿವೇಕಾನಂದರು. ಭಾರಿ ಇಂಗ್ಲೀಷ್ ಭಾಷೆ ಮಾತಾಡ್ತಿದ್ರು, ಇಂಗ್ಲೀಷ್ದೊಳಗೆ ಕೇಳ್ತಿದ್ರು. ದೇವರು ಇದ್ದಾನೆಯೇ? ಇದ್ದಾನೆ ಅಂತಂದ್ರ ನನಗೆ ತೋರಿಸ್ರಿ. ನೀವು ನನ್ನ ಹೆಂಗೆ ನೋಡಕತ್ತೀರಲ್ಲ, ಈಗ ನಾನು ನಿಮ್ಮನ್ನ ಹೆಂಗೆ ನೋಡಕತ್ತೇನಲ್ಲ, ಹೆಂಗೆ ದೇವ್ರನ್ನ ನಾನು ನೋಡ್ಬೇಕು. ಯಾರೊಬ್ಬರು ಸೊಮ್ಮ ತಲೆ ಬಾಗಿಸ್ಕೊಂಡು ಹೋಗ್ತಿದ್ರು. ದೇವ್ರ ಅದಾನಂತಂದ್ರೆ ಅದಾನಂತಿದ್ರು, ತೋರಿಸ್ತೇನಂದ್ರೆ ಅಕ್ಕಿದ್ದಿಲ್ಲ, ಹೋಗ್ತಿದ್ರು. ಹಿಂಗೆ ಎಷ್ಟೋ ಮಂದಿಯನ್ನು ಕೇಳಿದಾಗ ಯಾರು ತೋರಿಸಲಿಕ್ಕಾಗಲಿಲ್ಲ. ಆದ್ರೆ ಆ ಉತ್ಸುಕತೆ ಅವರಲ್ಲಿ ಇದು ಹೋಗಲಿಲ್ಲ. ಕೇಳಲೇಬೇಕು, ನೋಡಲೇಬೇಕು ಅಂತಕ್ಕಂಥ ಭಾವನೆ, ಅದಕ್ಕೆ ಮುಮುಕ್ಷು ಭಾವನೆ ಅಂತ ಕರೀತಾರೆ. ಕೊನೆಗೆ ಒಬ್ಬ ಸದ್ಗುರು ಭೇಟಿಯಾದ. ಅವ್ರು ಯಾರು ಅಂತಂದ್ರ ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಪರಮಹಂಸರು ದೇವಿಯ ಆರಾಧಕರು. ಅವ್ರ ಹತ್ತಿರ ಬಂದ ರಾಮಕೃಷ್ಣ ಪರಮಹಂಸರಿಗೆ ನಮಸ್ಕಾರ ಮಾಡಿದಾಗ ಕೇಳಿದ, ದೇವರು ಇದ್ದಾನೆ? ಕೇಳಿದ. ಪರಮಹಂಸರಂದ್ರು ಇದ್ದಾನೆ, ದೇವರು ಇದ್ದಾನೆ. ಇದ್ದಿದ್ದ ಕರೆ ಆದ್ರೆ ನೀವು ನೋಡಿರೇನು? ಪರಮಹಂಸರು ಹೇಳಿದರು, ನಾನು ಪ್ರತಿನಿತ್ಯ ಆ ಪರಮಾತ್ಮನನ್ನು ನೋಡುತ್ತೇನೆ, ನಾನು ದಿವಸ ಭಗವಂತನನ್ನು ನೋಡುತ್ತೇನೆ. ನೋಡುವುದಷ್ಟೇ ಅಲ್ಲ, ಅವರ ಜೊತೆಗೆ ನಾನು ಮಾತನಾಡುತ್ತೇನೆ. ನೋಡ್ರಿ, ಸ್ವಾಮಿ ವಿವೇಕಾನಂದರು ಹೇಳಿದರು, ನಾನು ಮಾತನಾಡುತ್ತೇನೆ. ಆಗ ವಿವೇಕಾನಂದರಂದರು, ನೀವು ನೋಡುವ, ನೀವು ಮಾತನಾಡುವ ಆ ದೈವವನ್ನು ನನಗೂ ತೋರಿಸುವಿರಾ? ಪರಮಹಂಸರಂದರು, ಈಗ ಸದ್ದ ಅಂದ್ರು ಅವರು, ನೀ ಇಲ್ಲೇ ಅಂದ್ರೆ ಇಲ್ಲೇ, ನೀ ಎಲ್ಲಿ ಅಂದ್ರೆ ಅಲ್ಲೇ. ಇಷ್ಟು ಖುಷಿ ಆಯಿತು ವಿವೇಕಾನಂದರಿಗೆ. ಅರೇ ನನಗೆ ಆ ಭಗವಂತನನ್ನು ತೋರಿಸ್ತಾರಂತಂದಾಗ, ಆಯ್ತು ರೀ, ನನಗೀಗ ನಾನು ನೋಡಲೇಬೇಕು, ಅರ್ಜೆಂಟ್, ನಾನು ಆ ದೈವವನ್ನು ನೋಡಲೇಬೇಕು ಅಂತಂದಾಗ ಬಾ ಅಂದರು. ಅವರು ಕಾಳಿಯ ಆರಾಧಕರು. ಯಾರ್ರೀ? ಸ್ವಾಮಿ ವಿವೇಕಾನಂದರು ಕಾಳಿಯ ಆರಾಧಕರು, ಶಕ್ತಿ ಆರಾಧಕರು. ಅವರ ರೂಮಿನೊಳಗೆ, ರಾಮಕೃಷ್ಣ ಪರಮಹಂಸರ ರೂಮಿನೊಳಗೆ ಒಂದು ಶಕ್ತಿಯ, ಒಂದು ಕಾಳಿಯ ಅವತಾರದ ಮೂರ್ತಿ ಇತ್ತು. ಅದರ ಮುಂದೆ ಹೋಗಿ ಕೂಡಿಸಿದ್ರು. ನೋಡು, ಕಾಳಿ ರೂಪದಲ್ಲಿ ಪರಮಾತ್ಮನನ್ನು ನೋಡು. ಅವಂದ ಇದಲ್ಲ ಅಂದವ, ಕಲ್ಲಿನಲ್ಲಿ ಮೂರ್ತಿ ನನಗೆ ಬೇಕಾಗಿಲ್ಲ, ಕಟ್ಟಿಗೆಯಲ್ಲಿಯ ಮೂರ್ತಿ ನನಗೆ ಬೇಕಾಗಿಲ್ಲ. ನೀ ನನ್ನ ಕೂಡ ಹೆಂಗ ಮಾತಾಡಕತ್ತೀಯಲ್ಲ, ಜೀವಂತ ಮನುಷ್ಯ ನೀ ನನ್ನ ಕೂಡ ಹೆಂಗ ಮಾತಾಡ್ತೀಯಲ್ಲ, ಹಂಗ ನಾನು ನೋಡಬೇಕು ಈ ಕಾಳಿಯನ್ನ ಅಂತಂದಾಗ ಮುಚ್ಚಂಗಾರ ಕಣ್ಣು ಅಂದ್ರ ಅವ್ರು. ಕಣ್ಣು ಮುಚ್ಚು. ಸ್ವಾಮಿ ವಿವೇಕಾನಂದರ ಕಾಳಿ ಎದುರುಗಡೆ ಕೂತು ಕಣ್ಣು ಮುಚ್ಚಿದಾಗ ರಾಮಕೃಷ್ಣ ಪರಮಹಂಸರು ತಮ್ಮ ಅಮೃತ ಹಸ್ತವನ್ನು ಸ್ವಾಮಿ ವಿವೇಕಾನಂದರ ಮಸ್ತಕದ ಮೇಲೆ, ಅವರ ತಲೆ ಮೇಲೆ, ಅವರ ಶಿರ ಮೇಲೆ ಕೈಯನ್ನಿಟ್ಟಾಗ ಅಮೃತ ಹಸ್ತವನ್ನಿಟ್ಟು ಶಕ್ತಿಪಾತವನ್ನು ಮಾಡಿ ಕಣ್ತರಿ ಅಂತಂದಾಗ ಕಣ್ಣು ತೆರೆದು ನೋಡಿದಾಗ ಜೀವಂತ ಆ ಪ್ರತ್ಯಕ್ಷ ಕಾಳಿ ಮಾತನೇ ಪ್ರತ್ಯಕ್ಷ ಆಗಿ ನಿಂತಿದ್ದು. ಕಾಳಿ ಮಾತೆ ಪ್ರತ್ಯಕ್ಷ ಆಗಿ ನಿಂತಿದ್ದು ನೀವು ನೋಡಿರಲ್ಲ. ಕವಿರತ್ನ ಕಾಳಿದಾಸ ಹೆಂಗ ಆ ಕಾಳಿ ಮಾತೆಯನ್ನು ಪ್ರತ್ಯಕ್ಷ ಮಾತನಾಡಿದಲ್ಲ, ಹಂಗ ಸ್ವಾಮಿ ವಿವೇಕಾನಂದರು ಕಾಳಿ ದರ್ಶನ ಮಾಡಿದರು. ರಾಮಕೃಷ್ಣ ಪರಮಹಂಸರು ಆವತ್ತಿನಿಂದ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರ ಸೇವೆಯನ್ನು ಮಾಡಿದರು. ಅವರಿಗೆ ದೇಶದ ಮೇಲೆ, ಧರ್ಮದ ಮೇಲೆ ಬಹಳಷ್ಟು ಪ್ರೀತಿ, ನಂಬಿಕೆ. ದೇಶದ ಪ್ರತಿನಿಧಿಯಾಗಿ ಶಿಕಾಗೋ
ಅಮೇರಿಕಾದಲ್ಲಿರ್ತಕ್ಕಂಥ ಬಹಳ ದೊಡ್ಡ ಬಹುದೊಡ್ಡ ಪಟ್ಟಣ, ಅಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆದಿತ್ತು. ಇಡೀ ವಿಶ್ವವನ್ನು ಕುರಿತು ಸರ್ವಧರ್ಮ ಸಮ್ಮೇಳನ ನಡೆದಾಗ ಪ್ರತಿಯೊಂದು ದೇಶದಿಂದ ಅವರವರ ಧರ್ಮದ ಪ್ರತಿನಿಧಿಯಾಗಿ ಅಲ್ಲಿ ಹೋಗಬೇಕಾಗಿತ್ತು. ಭಾರತ ದೇಶಕ್ಕೂ ಆಮಂತ್ರಣ ಇತ್ತು. ಸ್ವಾಮಿ ವಿವೇಕಾನಂದರು ಮುಂಬೈದಿಂದ ಹಡಗಿನ ಮೂಲಕ, ಅಲ್ಲಿಂದ ಮತ್ತು ಟ್ರೈನ್ ಮೂಲಕ ಎಲ್ಲಿಗೆ ಹೋದ್ರು ಅಂತಂದ್ರ ಅಮೇರಿಕಾಕ್ಕೆ ಹೋದ್ರು. ಅಲ್ಲಿ ಅಮೇರಿಕಾದಾಗ ಹೋಗಿ ಆಗಿನ ಕಾಲದೊಳಗೆ ಹಣ ಇರ್ತಿದ್ದಿಲ್ಲ. ಅಷ್ಟರೊಳಗೆ ಸ್ವಾಮಿ ವಿವೇಕಾನಂದರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು. ಅಷ್ಟರೊಳಗೆ ಸ್ವಾಮಿ ವಿವೇಕಾನಂದರು ಕಾವಿ ಬಟ್ಟೆಯನ್ನು ಹಾಕಿದ್ರು, ಕಾವಿ ಪೇಟ ಸುತ್ತಿದ್ರು. ಸ್ವಾಮಿ ವಿವೇಕಾನಂದರು ಅಂತಂದ್ರೆ ಸಾಮಾನ್ಯರಲ್ಲ, ಅಜಾನುಭಾವ ದೇಹ, ಆಳೆತ್ತರದ ನಿಲುವು. ಅವರನ್ನು ನೋಡಿದರ ಎಂತಹ ಸೌಂದರ್ಯ ಅಂತಂದ್ರೆ ಈಗ ನೀವು ಫೋಟೋ ನೋಡಬಹುದು, ಬಹಳಷ್ಟು ಸುಂದರ ಸ್ವಾಮಿ ವಿವೇಕಾನಂದರು, ಬಹಳಷ್ಟು ಸುಂದರ. ಅಲ್ಲಿ ಹೋಗಿ ಅಮೇರಿಕಾದಾಗ ಹೋಗಿ ಕೇಳಿದರು, ಸರ್ವಧರ್ಮ ಸಮ್ಮೇಳನದ ಪರಿಚಯವನ್ನು ಕೇಳಿದಾಗ ಅದರ ಮುಖ್ಯಸ್ಥರು ಏನು ಹೇಳ್ತಾರಂತಂದ್ರೆ, ಇಲ್ಲ, ಸರ್ವಧರ್ಮ ಸಮ್ಮೇಳನವನ್ನ ಮುಂದೂಡಲಾಗಿದೆ. ಯಾವಾಗಂತಂದ್ರ ಸೆಪ್ಟೆಂಬರ್ದೊಳಗೆ 1 ತಾರೀಕು ಹೇಳ್ತಾರ, ಅವತ್ತು ಸರ್ವಧರ್ಮ ಸಮ್ಮೇಳನ ನಮ್ಮ ಈ ಶಿಕಾಗೋದಲ್ಲಿ ನಡೀತದ. ಇವ್ರು ಯಾವಾಗ ಹೋಗಿದ್ರು ಅಂದ್ರೆ 2 ತಿಂಗಳ ಹಿಂದೆ ಹೋಗಿದ್ರು, ಜುಲೈದಲ್ಲಿನೇ ಹೋಗಿದ್ರು. ಇವ್ರ ಹತ್ತಿರ ಟ್ರೈನಿಗೆ ಮತ್ತು ಹಡಗದೊಳಗೆ ಹೋಗಕ್ಕೆ ಅಷ್ಟೇ ದುಡ್ಡಿತ್ತು, ಅದರ ನಂತರ ದುಡ್ಡೇ ಇರಲಿಲ್ಲ. ಸ್ವಾಮಿ ವಿವೇಕಾನಂದರಂದ್ರು, ಇನ್ನು 2 ತಿಂಗಳು ಇಲ್ಲಿ ಹೆಂಗೆ ಕಳಿಬೇಕು ನಾನು? ಆಹಾರದ ವ್ಯವಸ್ಥೆ ಹೆಂಗೆ ಮಾಡ್ಬೇಕು? ನಾನೆಲ್ಲ ಸನ್ಯಾಸಿ, ಭಿಕ್ಷಾ ಬೇಡಬಹುದು, ಆದ್ರೆ ಅಮೇರಿಕಾದಲ್ಲಿ ಅದು ವರ್ಜ. ಅಮೇರಿಕಾದಲ್ಲಿ ಭಿಕ್ಷಾ ಬೇಡೋ ಪದ್ಧತಿ ಇಲ್ಲ, ಬೇಡದ್ರು ನೀಡೋ ಪದ್ಧತಿ ಇಲ್ಲ. ಅಲ್ಲಿ ಬೈತಿದ್ರು, ಅಲ್ಲಿ ಭಿಕ್ಷುಕರೇ ಇಲ್ಲ, ಬೈತಿದ್ರಲ್ಲಿ. ಸ್ವಾಮಿ ವಿವೇಕಾನಂದರು ಏನು ಮಾಡ್ಬೇಕಂತ ವಿಚಾರ ಮಾಡ್ಕೊಂತ ಕುಂತಾಗ ಅಲ್ಲಿ ಇನ್ನೊಂದು ಬಾಜು ಸಣ್ಣ ದೇಶ, ಅಲ್ಲಿಗೆ ಹೋಗ್ಬೇಕಂತ ತಿಳ್ಕೊಂಡು ಟ್ರೈನ್ ಮೂಲಕ ಹೋದರು. ಯಾಕಂದ್ರೆ ಅಲ್ಲಿರೋದರಿಂದ ಅಲ್ಲಿ ಕಡಿಮೆ ವೆಚ್ಚದಲ್ಲಿ ಬದುಕಬಹುದು. ಅಮೇರಿಕಾದಾಗ ಶಿಕಾಗೋ ಅಂತಂದ್ರೆ ಅದು ದೊಡ್ಡ ಸಿಟಿ, ಅಲ್ಲಿ ಹೆಚ್ಚಿನ ಖರ್ಚಿರಬಹುದು. ಒಂದು ಟೀಗೆ ನಾವು ಒಂದೊಂದು ಸಾರಿ 100 ರೂಪಾಯಿ ಕುಡಿತೀವಿ, ಒಂದು ಟೀಗೆ ಒಂದೊಂದು ಸಾರಿ 5 ರೂಪಾಯಿ ಕುಡಿತೀವಿ. ಯಾಕಂದ್ರೆ ಆಯಾಯ ಜಾಗದ ವ್ಯವಸ್ಥೆ. ಸ್ವಾಮಿ ವಿವೇಕಾನಂದರ ಆ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದರು. ಅಲ್ಲಿ 2 ತಿಂಗಳು ಇರಬಹುದು ಅಂತೇಳಿ ಅಲ್ಲಿ ಒಬ್ಬ ಹೆಣ್ಣು ಮಗಳು, ಅವ್ರ ಹೆಸರನ್ನು ಬರೀತಾರೆ ಇಲ್ಲಿ. ಆ ಹೆಣ್ಣು ಮಗಳು ಸ್ವಾಮಿ ವಿವೇಕಾನಂದರನ್ನು ನೋಡಿ ಅವ್ರ ಮನೆಯೊಳಗೆ ಇಳ್ಕೊಳಕ ವ್ಯವಸ್ಥೆ ಮಾಡಿದ್ಲ. ತಾಯಿ ಹೆಣ್ಣು ಮಗಳು ಸಮ್ಮೇಳನದ ಸಮಯದ ತನಕ ಇಳ್ಕೊಳಕ ವ್ಯವಸ್ಥೆ ಮಾಡಿದ್ರು. ಆದ್ರೆ ಇವ್ರದ್ದು ಏನಾಗಿತ್ತು ಅಂತಂದ್ರ, ಸಮ್ಮೇಳನದಲ್ಲಿ ಭಾಗವಹಿಸಕ್ಕೆ ಏನು ಆಮಂತ್ರಣ ಪತ್ರಿಕೆ ಇತ್ತಲ್ಲ, ಅದು ಕಳೆದಿತ್ತು, ಅದು ಕಳೆದು ಹೋಗಿತ್ತು. ಅದಿರಲಿಲ್ಲ ಅಂದ್ರೆ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಬರೋದಿಲ್ಲ. ಆ ಅಧ್ಯಕ್ಷರಿಗೆ ಪರಿಚಯ ಇರತಕ್ಕಂಥ ವ್ಯಕ್ತಿ ಆ ಹೆಣ್ಣು ಮಗಳು ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಅವ್ರ ಹೆಸರು ಇಲ್ಲಿ ಬರೀತಾರೆ. ಹಿಂಗೆ ನಂದು ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಪತ್ರನೂ ಇಲ್ಲ, ಮತ್ತು ಹೆಂಗೆ ಮಾಡ್ಬೇಕಂತಂದಾಗ ಅವರೊಂದು ಪತ್ರ ಬರೀತಾರೆ. ಅವ್ರ ಜೊತೆ ಚರ್ಚೆ ಮಾಡಿದ್ರಂತೆ, ಸ್ವಾಮಿ ವಿವೇಕಾನಂದರ ಜೊತೆಗೆ ಚರ್ಚೆ ಮಾಡಿದಾಗ ಅವರಲ್ಲಿರ್ತಕ್ಕಂಥ ಜ್ಞಾನ ಭಾಂಡಾರವನ್ನು, ಅವರಲ್ಲಿರ್ತಕ್ಕಂಥ ತಿಳುವಳಿಕೆಯನ್ನು ನೋಡಿ ಅವರು ಆ ಸಮ್ಮೇಳನದ ಸರ್ವಾಧ್ಯಕ್ಷರಿಗೆ ಪತ್ರ ಬರೆದ್ರಂತ. ಏನು ಅಂತಂದ್ರೆ, ಭಾರತದ ಪ್ರತಿನಿಧಿಯಾಗಿ, ಭಾರತದ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಸ್ವಾಮಿ ವಿವೇಕಾನಂದರಂತವರು ಸನ್ಯಾಸಿಗಳು ಬಂದಿದ್ದಾರೆ, ಅವರಿಗೆ ಅಲ್ಲಿ ಅವಕಾಶ ಕೊಡಬೇಕು ಅಂತ ತಿಳ್ಕೊಂಡು ಪತ್ರ ಬರೆದ್ರು. ಅಷ್ಟೇ ಅಲ್ಲ, 1000 ತತ್ವಜ್ಞಾನಿಗಳನ್ನು ಕೂಡಿಸಿದಾಗ ಎಷ್ಟು ಜ್ಞಾನ ಹೊರಗೆ ಬರ್ತದಲ್ಲ, ಅಷ್ಟು ಜ್ಞಾನ ಇವರು ಒಬ್ಬರಲ್ಲಿನೇ ಐತಂತ ತಿಳ್ಕೊಂಡು ಅವರು ಬರೆದು ಆ ಪತ್ರವನ್ನು ಶಿಫಾರಸು ಮಾಡಿದರು. ಇವರಿಗೆ ಆ ಸಮ್ಮೇಳನ ನಡೆಯತಕ್ಕಂಥ ಜಾಗ, ಅದರ ಪತ್ತ ಬರೆದು ಕೊಟ್ಟರು, ಬರೆದು ಕೊಟ್ಟು ಕಳಿಸಿದರು. ಇನ್ನು ನಾಳೆ 2 ದಿವಸ ಸಮ್ಮೇಳನ ಇರೋಕ್ಕಾಗಲೇ ಮತ್ತು ನಮ್ಮ ಮನೆತನದ ಜವಾಬ್ದಾರಿಯನ್ನು ಉಳಿಸೋದೇ ನಮಗೆ ದೊಡ್ಡ ಕಷ್ಟ ಆಗಿ ಹೋಗಿಬಿಟ್ಟಿದೆ. ಬರೀ ನಮ್ಮ ಮನೆತನದ ಜವಾಬ್ದಾರಿ. ನಾವು ಎಲ್ಲಿಗೆ ಬಂದು ನಿಂತೀವಿ ಈಗ ಅಂತಂದ್ರ, ದೇಶ ಬೇಡ ಉಳಿಲದು, ಧರ್ಮ ಬೇಡ ಉಳಿಲದು, ಬರೀ ನನ್ನ ಮನೆ, ಬರೀ ನನ್ನ ಕುಟುಂಬ, ಅದರ ಜೊತೆಗೆ ಸ್ವಲ್ಪ ಹೆಚ್ಚಿನವರಿದ್ರು ಅಂದ್ರೆ ನನ್ನ ಜಾತಿ, ಇಲ್ಲಿಗೆ ನಮ್ಮ ಜನ ಸೀಮಿತ ಆಗಿಬಿಟ್ಟಿದ್ದಾರೆ.
ವೇದಿಕೆ ಮೇಲೆ ಯಾರಾದ್ರೂ ಒಬ್ರು ಸನ್ಯಾಸಿಗಳು ಬಂದಿದ್ರು ಅಂತಂದ್ರೆ ಹಿಂದ್ ಕೂತು ಹಿರಿಯರು ಮಾತಾಡ್ತಿರ್ತಾರೆ. ಆ ಸ್ವಾಮಿಗಳು ಯಾಕೆ ಪೈಕಿ ಅವ್ರು ಯಾವ ಜಾತಿಯವರು ಕೇಳೋ ಪರಿಸ್ಥಿತಿಗೆ ನಾವು ಬಂದೀವಿ. ಆದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಭಾರತ ದೇಶದಲ್ಲಿ ಬದುಕುವವರೆಲ್ಲರೂ ಹಿಂದೂಗಳು. ಸ್ವಾಮಿ ವಿವೇಕಾನಂದರ ಮಾತಿದು. ಅಮೆರಿಕಾದ ಶಿಕಾಗೋದಲ್ಲಿ ನಡೆಯತಕ್ಕಂಥ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದಿಂದ ಹಿಂದೂ ಧರ್ಮದ ಪ್ರವರ್ತಕರಾಗಿ ಹೋಗಿದ್ರು, ಪ್ರತಿನಿಧಿಯಾಗಿ ಹೋಗಿದ್ರು. ಸ್ವಾಮಿ ವಿವೇಕಾನಂದರು ಈ ಭಾರತ ದೇಶದಲ್ಲಿರ್ತಕ್ಕಂಥವರು ನಾವೆಲ್ಲ ಒಂದೇ ಕುಟುಂಬ, ನಾವೆಲ್ಲ ಒಂದೇ ಜಾತಿಯವರು. ಅದು ಯಾವ ಜಾತಿ ಅಂತಂದ್ರೆ ಮಾನವ ಜಾತಿ, ಮನುಷ್ಯ ಜಾತಿ ಅನ್ನೋದು ಒಂದೇ ಅಂತಕ್ಕಂಥ ಭಾವನೆಯಿಂದ ಬದುಕಿದವರು ಸ್ವಾಮಿ ವಿವೇಕಾನಂದರು. ಹೆಂಗ ಬೆಳೆಸಿರ್ಬೇಕ್ರಿ ಅವರ ತಾಯಿ ಸ್ವಾಮಿ ವಿವೇಕಾನಂದರನ್ನ, ಹೆಂಗ ಬೆಳೆಸಿರಬೇಕು ಅವರ ತಂದೆ ವಿಶ್ವನಾಥ ದತ್ತ ಅವರು ಸ್ವಾಮಿ ವಿವೇಕಾನಂದರನ್ನ. ಬಹಳ ದೊಡ್ಡ ಜವಾಬ್ದಾರಿಯಾದ ತಾಯಂದಿರ ನಮ್ಮ ಮೇಲೆ. ಆ ಜವಾಬ್ದಾರಿಯನ್ನು ನಾವು ಕಳ್ಕೊಂಡು ಬಿಟ್ಟಿವಿ ಇವತ್ತ. ನಮ್ಮ ಮಕ್ಕಳ ಆ ರೀತಿಯೊಳಗ ತಾಯಿ ಮಕ್ಕಳನ್ನು ಹೆಂಗೆ ಬೆಳೆಸ್ತಾರೆ. ಸ್ವಾಮಿ ವಿವೇಕಾನಂದರು ಸಣ್ಣವರಿದ್ದಾಗ ಅವ್ರ ತಂದೆ ತಾಯಿಗಳು ಎಲ್ಲಿ ಕರ್ಕೊಂಡು ಹೊಂಟಿದ್ರು ಅಂತಂದ್ರೆ ಸಣ್ಣವರಿದ್ದಾಗ ಸ್ವಾಮಿ ವಿವೇಕಾನಂದರು ಎಲ್ಲಿಗೆ ಹೊಂಟಿದ್ರು ಅಂತಂದ್ರೆ ತಾಯಿ ತಂದೆ ಸ್ವಾಮಿ ವಿವೇಕಾನಂದ ಸಣ್ಣ ಹುಡುಗಿದ್ದಾಗ ಅವನು ಕುಂಡಿಸ್ಕೊಂಡು ಎಲ್ಲಿ ಹೊಂಟಿದ್ರು ಅಂತಂದ್ರೆ ಬಹುತೇಕ ಏನೋ ನೋಡ್ಲಿಕ್ಕೆ ಅಂತ ತಿಳ್ಕೊಂಡು ಹೊಂಟಿದ್ರು. ವಿಶ್ವನಾಥ ದತ್ತರು ವಕೀಲರು, ಬಹಳ ಬುದ್ಧಿವಂತರು, ಬಹಳ ಬುದ್ಧಿವಂತರು. ಅವ್ರ ತಾಯಿನೂ ಬಹಳ ಬುದ್ಧಿವಂತೆ, ಅವ್ರ ತಾಯಿನೂ ಬಹಳ ಬುದ್ಧಿವಂತೆ. ತಂದೆ ಕೇಳಿದ ಕೂಡಿಸ್ಕೊಂಡು, ಟಾಂಗಾದಾಗ ತಾಯಿನೂ ಕುಂತಿದ್ಲು, ತಂದೆನೂ ಕುಂತಿದ್ದ. ಸಣ್ಣ ಬಾಲಕ ಹುಡುಗ ಸ್ವಾಮಿ ವಿವೇಕಾನಂದ. ಕೂತ ಸಂದರ್ಭದೊಳಗ ಅವರಪ್ಪ ಮಾತಾಡ್ಕೋತ ಕುಂತಿರ್ತಿರ್ಲಿಲ್ಲ, ನೀವು ಮಾತಾಡ್ತಿದ್ದ. ಏನಂತಂದ್ರ, ನೀನು ಮುಂದೆ ಏನಾಗ್ತೀಯಪ್ಪ ಕಲಿತು, ಶಾಲಿಗೆ ಹೋಗ್ತೀಯಲ್ಲ ಅಂತ ಕೇಳ್ದ. ಶಾಲಿಗೆ ಹೋಗ್ತೀನಪ್ಪ, ಶಾಲಿಗೆ ಕಲಿತೀನಿ. ಭಾಳ ಬುದ್ಧಿವಂತ ಸ್ವಾಮಿ ವಿವೇಕಾನಂದ. ಒಂದು ಸಾರಿ ಏನಾದರೂ ಓದಿದ್ದ ಅಂತಂದ್ರೆ ಜೀವನದಲ್ಲಿ ಅದನ್ನು ಮತ್ತೊಂದು ಸಾರಿ ಓದುವ ಅವಶ್ಯಕತೆನೇ ಇಲ್ಲ, ಓದುವ ಅವಶ್ಯಕತೆನೇ ಇಲ್ಲ. ಕೇಳಿದ್ರು ಅವರಪ್ಪ, ಶಾಲಿಗೆ ಹೋಗಿ ಅನ್ಪ? ಶಾಲಿಗೆ ಹೋಗ್ತೀನಿ. ಶಾಲಿಗೆ ಹೋದ ನಂತರ ಮುಂದೆ ದೊಡ್ಡವನಾದ ನಂತರ ಏನು ಮಾಡ್ತೀಯಪ್ಪ ನೀನು, ನೀನು ಏನು ಆಗ್ತೀಯ ಅಂತ ಕೇಳ್ದ. ವಿಶ್ವನಾಥ ದತ್ತರು ಸ್ವಾಮಿ ವಿವೇಕಾನಂದರು ಹೇಳಿದ್ರಂತ, ಏನಂತಂದ್ರೆ, ನಾನು ಟಂಗಾದಾಗ ಹೊಂಟಿದ್ರು ಅವರು. ಟಂಗ ಒಬ್ಬ ಹೊಡಿತಿದ್ದ, ಏಕಗಾಡಿ, ಕುದುರೆ ಗಾಡಿ ಏಕಗಾಡಿ ಇರ್ತೈತಲ್ಲ, ಮುಂದೆ ಕುದುರೆ ಓಡಿಸ್ತಿದ್ದಲ್ಲ, ರಥಿಕ ಕೂತಿದ್ದಲ್ಲ ಸಾರಥಿ. ನೀನು ಏನು ಆಗ್ತೀಯಾ ಅಂತ ಕೇಳಿದಾಗ ಅವ ಹೇಳ್ದ, ನಾನು ಈ ಟಾಂಗ ಹೊಡಿತಾನಲ್ಲ, ಈ ಟಾಂಗ ಹೊಡೆಯವನ ಗತಿ ಆಗ್ತೀನಿ ಅಂದವ. ಅವ್ರ ಅಪ್ಪಗ ಜಿಗುಪ್ಸೆ ಆಯಿತು. ಯಾಕಂದ್ರೆ ಡ್ರೈವರ್ ಅಲ್ಲೋ ದೊಡ್ಡವನಾಗಬೇಕಂತ ತಿಳ್ಕೊಂಡ ನಾನು ವಿಚಾರ ಮಾಡಿದ್ರೆ ನೀ ಟಾಂಗವಾಲ ಆಗ್ತಾನಂತೀಯಲ್ಲೋ ಅಂತ ತಿಳ್ಕೊಂಡ ಅವರಪ್ಪ ಒಂದು ಸಾರಿ ಬೈದು ಬಿಟ್ಟ. ಆ ಹುಡುಗ ಅವ್ರ ತಾಯಿ ತೊಡಿ ಮೇಲೆ ಬಂದು ಕುಂತು ವಾಪಸ್ ಮಣಿಗೆ ಬಂದರು. ಬಂದಾಗ ವಿಶ್ವನಾಥದತ್ತರು ತಾಯಿಗೆ ಒಂದು ಮಾತು ಬೈದ್ರಂತ. ಅಂದ್ರೆ ಅವನ ಹೆಂಡತಿಗೆ, ಭುವನೇಶ್ವರಿಗೆ, ನೋಡಿ ನಿನ್ನ ಮಗನ ಬಗ್ಗೆ ಭಾಳ ಹೇಳ್ತಿರ್ತೀಯ, ನನ್ನ ಮಗನ ಅಂಥವ್ನು ಮಾಡ್ತೀನಿ, ನನ್ನ ಮಗನ ಇಂಥವ್ನು ಮಾಡ್ತಾನಂತ ಹೇಳ್ತೀಯಲ್ಲ, ನಿನ್ನ ಮಗನ ನೋಡು ಏನಾಗಿದ್ದಾನೆ, ಏನಾಗ್ತಾನಂದ್ರೆ ಟಾಂಗಾವಾಲ ಆಗ್ತಾನಂತ, ಟಾಂಗಾವಾಲ. ಆಕೆ ಅಂದ್ಲು, ನನ್ನ ಮಗನ ನಾನು ಟಾಂಗಾವಾಲನ ಮಾಡ್ತೀನಿ ಅಂದ್ಲಕ್ಕಿ. ನನ್ನ ಮಗನ ನಾನು ಟಾಂಗಾವಾಲನೇ ಮಾಡ್ತೀನಿ, ಆದರೆ ಎಂಥ ಟಾಂಗಾವಾಲ ಆಗ್ಬೇಕಂತ ತಿಳ್ಕೊಂಡು ಮಗನ ಕರ್ಕೊಂಡು ಅವ್ರ ಮನೆಯೊಳಗ ಕೃಷ್ಣ ಅರ್ಜುನ ಯುದ್ಧಕ್ಕೆ ಹೋಗತಕ್ಕಂಥದ್ದು ಒಂದು ಫೋಟೋ ಇತ್ತಂತ ಅವ್ರ ಮನೆಯೊಳಗೆ. ಕೃಷ್ಣ
ರಥ ಹೊಡಿತಿದ್ದ, ಅರ್ಜುನ ಹಿಂದೆ ನಿಂತಿದ್ದ, ಯುದ್ಧಕ್ಕೆ ಹೋಗೋದು ರಥ ಓಡಿಸೋದು ಒಂದು ಫೋಟೋ ಐತ್ಲ, ನಿಮ್ಮಲ್ಲಿ ಇರ್ಬೇಕಾವು. ಆ ಫೋಟೋ ಇತ್ತು, ಕರ್ಕೊಂಡು ಹೋದ್ಲು. ತಮ್ಮ ನೀನು ಟಂಗವಲ್ಲ ಆಗ್ತೀಯಲ್ಲ, ಕುದುರೆ ಹೊಡೆಯೋ ಆಗ್ತೀಯಲ್ಲ, ಇಲ್ಲ ನೋಡು ಕುದುರೆ ಹೊಡೆಯಾಗತ್ತಾನೆ. ಯಾರು? ಕೃಷ್ಣ ಪರಮಾತ್ಮ. ಇವನಂತೆ ನೀನು ಆಗ್ಬೇಕು ಅಂತಂದಾಗ, ಹ್ಞೂ ಅಮ್ಮ ನಾನು ಅವನಂತೆನ ಆಗ್ತಾನಂತ ತಿಳ್ಕೊಂಡ ಆ ತಾಯಿ ಅವತ್ತಿನಿಂದ ಹೆಂಗೆ ತಯಾರು ಮಾಡಿದ್ಲು ಅಂತಂದ್ರೆ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯನ್ನಾಗಿ ತಯಾರು ಮಾಡಿದ್ಲು. ಯಾರನ್ನಂತಂದ್ರೆ ಸ್ವಾಮಿ ವಿವೇಕಾನಂದರನ್ನೇ. ಬಹಳಷ್ಟು ಬುದ್ಧಿವಂತರು ಸ್ವಾಮಿ ವಿವೇಕಾನಂದರು. ದೇಶದ ಬಗ್ಗೆ, ಧರ್ಮದ ಬಗ್ಗೆ ಬಹಳಷ್ಟು ಅನುಭವ, ಬಹಳಷ್ಟು ಕಾಳಜಿಪರವಾದದ್ದು. ಯಾರಿಗಂತಂದ್ರೆ ಸ್ವಾಮಿ ವಿವೇಕಾನಂದರಿಗೆ.